हे गुरु ब्रह्मा हे गुरु विष्णु हे शंकर भगवान आपके चरणों में, हे गुरुदेव प्रणाम आपके चरणों में, सारे तीर्थ धाम आपके चरणों में, हे गुरुदेव प्रणाम। ತಂದೆ ತಾಯಿ ಬಂದವರ ನಮ್ಗೆ ಹೇಳ್ತಾರೆ, ಮಾತಾಡ್ಕೊಳ್ಳೋದಿಲ್ಲ ನೋಡ್ರಿ, ನೀವರ ಹೇಳ್ರಲ್ಲ ಒಂದ್ ಜನ, ನಮಗೂ ಬೆದರ್ಸಿ ಹೇಳ್ತಾರೆ. ಮತ್ತೆ ಗುರುಗಳ ನೀವರ ಹೇಳ್ರಿ, ಮುಂದೆ ಮಗ ನಮ್ಮ ಮಾತಾ ಕೇಳಂಗಿಲ್ಲ, ಇವ್ರದ ಒಂದೈತಿ ಒಂದೈತಿ ಮತ್ತೆ ಎಲ್ಲಿ ಹೊರಗೆ ಹೋಗ್ತೀವಿ, ನಾವು ಹೊರಗೆ ಸಿಂದು ಹೋಗುದು ಬರೀ ಮೊಬೈಲ್ದಾಗ ಕುಂತಿರ್ತೈತಿ. ಮತ್ತ ಅದೊಂದು ಹೇಳಿ ಎಂಟನೇತೆ ಕದನ್ರಿ ಈಗ. ಆಯ್ತು, ಮನ್ಯಾಗ ಯಾರ್ಯಾರು ಅದಿರಿ? ಇವ್ರವ್ವ ನಾನ್ರಿ, ನಮ್ಮಪ್ಪ ನಮ್ಮವ್ವ ಇರೋರ 5 ಮಂದಿ ಮನ್ಯಾಗ. ಒಬ್ಬರು ಮಾತು ಕೇಳುದಿಲ್ಲ ಇವ ಮಗ ಅಂತ ಅಂದ. ಏನ್ ಮಾಡ್ತಾನ? ಕಟ್ಟು ಶಿಟ್ ಐತ್ರಿ, ಇಟ್ಟು ಐತಿ ಇವ್ರದ ಮೆಣಸಿಕಾಯಿ ಗಿಟ್ಟ ಬಾಳ ಖಾರ ಐತ್ರಿ, ಅಷ್ಟು ಶಿಟ್ ಐತ್ರಿ, ಅದೊಂದ್ ಜರ ಶಿಟ್ಟರ ಕಡಿಮೆ ಮಾಡ್ರಿ ನೀವು ಅಂತಂದ. ಹೌದಪ್ಪ, ಹೆಚ್ಚು ಮಾಡಿದವ್ರು ಯಾರು? ಒಂದು ಇವನ್ ತಲೆಯಾಗ ಸಿಟ್ಟಿನ ಬೀಜ ಬಿತ್ತಿದವ್ರು ಯಾರು ಅಂತ ನಾ ಕೇಳಿದೆ. ನೀವು ಮನ್ಯಾಗ 5 ಮಂದಿ ಇರೋದಿಲ್ಲೋ, ಅವ್ನು ಹೊರಗೂ ಹೋಗಂಗಿಲ್ಲ. ಶಾಲೆ ಮಾಸ್ತರ್ ಅಂತೂ ಶಿಟ್ ಕಲಿಸೋದಿಲ್ಲ, ಗ್ಯಾರಂಟಿ. ಮಾಸ್ತರ್ ಕಲಿಸೋದು ಪಾಠ ಕಲಿಸ್ತಾರೆ, ಶಿಟ್ ಅಂತೂ ಕಲ್ಸಂಗಿಲ್ಲ. ಮತ್ತೆ ಇದು ಯಾರ್ದು ಕಲ್ತಾನಪ್ಪ ಅಂತ ನಾ ಕೇಳಿದೆ. ಹೇಳ್ತಿದ್ಲದ ಇವ್ರದ ತಗೋದು, ನಮ್ಗೆ ಈಗ ತಲೆಯಾಗ ಬರ್ತದ, ಇವ್ರದ ಕಲ್ತಾನ. ಈ ಮಾತಿಗೆ ಹರಿ ಹಾಯ್ತಾನ, ಎಲ್ಲರ ಮೇಲಾಗ ಬರ್ತಾನ. ಅದನ್ನ ನೋಡಿ ಹುಡುಗ ಕಲ್ತಾನ. ನಾಂದ ಹುಡುಗನ್ ಸುಧಾರಿಸುವ ಅವಶ್ಯಕತೆ ಒಟ್ಟ ಇಲ್ಲ, ಹುಡುಗನ್ ಒಟ್ಟ ಸುಧಾರಿಸುವ ಅವಶ್ಯಕತೆ ಇಲ್ಲ. ಯಾಕ? ಹುಡುಗನ್ ಬೀಜ ಎಲ್ಲಿಂದ ಬಿದ್ದಾವಲ್ಲ ಅಲ್ಲೇ ಸುಧಾರಿಸ್ಬೇಕಾಗಿದೆ. ನಾವು ಹೇಳಿದ್ರೆ ನೀ ಅಷ್ಟು ಸುಧಾರಿಸ್ಪ 15 ದಿನದಾಗ ಹುಡುಗ ತಾನ ಸುಧಾರಿಸ್ತೈತೆ ನೋಡಿ. ಹುಡುಗ ಕೊಟ್ಟ ಎಲ್ಲಿ ಕೈ ಹತ್ತಕ್ಕೆ ಹೋಗ್ಬೇಡ ಅಂತ ಹೇಳಿ. ನಮ್ಮ ಮಕ್ಕಳನ್ನ ಸುಧಾರಿಸ್ಬೇಕಾಗಿತ್ತಂದ್ರೆ ನಾವು ಸುಧಾರಿಸ್ಬೇಕು. ಮನ್ಯಾಗ ನಮ್ಮ ಹತ್ರ ಬರ್ತಾರೆ, ನಮಸ್ಕಾರ ಮಾಡು ಗುರುಗಳಿಗೆ ಅಂತ ಮಾತು ನಾವು ಒಟ್ಟ ಮಾಡಂಗಿಲ್ಲ. ಹಿಂಗದ ನೋಡ್ರಿ ಗುರುಗಳಿಗೆ, ನಾವ್ನ ನಮಸ್ಕಾರ ಮಾಡಂದ್ರು ಮಾಡಂಗಿಲ್ಲ ಗುರುಗಳಿಗೆ. ನಾವು ದಿನ ಎಷ್ಟು ತೆಗಿ ಹೊಡ್ಕೋತೀವಿ, ಒಟ್ಟ ಮಾತು ಕೇಳೋದು ನೋಡ್ರಿ. ಹೇಳಿ ಒಂದ್ ಜರ ಏನ್ರ ನಾಂದ್ಯ, ನಿಮ್ಮಪ್ಪ ನಿಮ್ಮವ್ಗ ನೀ 2 ಸರಿ ಮಾಡಿದೆಪ್ಪ ನಮಸ್ಕಾರ. ಮನ್ಯಾಗ ನಿಮ್ಮ ಅಪ್ಪಗ ನಿಮ್ಮವ್ಗ 2 ಸರಿ ನಾವು ಲಗ್ನದಾಗ ಮಾಡಿದ್ದಾರೆ. ಅದ್ರ ಮ್ಯಾಗ ಏನ್ ಜಮಾಯಿಸಿ ಬಿಡ್ರಿ, ಯಾವಾಗಂತ ಪ್ರಸಂಗ ಬಂದಿಲ್ಲ. ಲಗ್ನದಾಗ ಮಾಡಿದ್ನಂತ ಒಮ್ಮೆ. ಈಗ ಅವ ಗೊತ್ತಾನ ಎಲ್ಲಾರ್ಗಿ ನಮಸ್ಕಾರ ಮಾಡ ಮಗನ. ಅವ ತನ್ನ ಮಗನ ನೀನ ಯಾರಿಗೆ ಮಾಡಿಲ್ಲ ಅಂತ ನಾ ಯಾಕೆ ಮಾಡಿದ್ವಿ? ನಮ್ಮಪ್ಪ ಏನ್ ಮಾಡ್ಯಾನ ಅದನ್ನ ಮಾಡವನ ರಕ್ತ ನಮ್ಮ ಅಪ್ಪಂದ ಹೇಳ್ಬೇಕು ನನ್ನ ಮೈಯಾಗ. ಅಂದ್ರೆ ಯಾರಿಗೆ ಸುಧಾರಿಸುವ ಅವಶ್ಯಕತೆ ಐತೆ ಅಂತೀರಿ ನೀವು? ಹುಡುಕಲ್ಲ, ಅವ್ರ ಅಪ್ಪ ಸುಧಾರಿಸ್ಬೇಕಾಗಿತ್ತು. ಇವ ಒಂದು ಚುಟ್ಟ ತಗೊಂಡ್ ಬರವ, ಹೋಗ ಒಂದ್ ಹೊತ್ತಿಸ್ಕೊಂಡ್ ಬಾ, ಜಗ್ಗಿಕ್ಕಿ ಮತ್ ನಾವು ಜಗ್ಗಿಕ್ಕಿ ಅಂದ್ಕೊಂಡು ಅವ್ರಿಗೆ ಅನಿಸ್ತೈತಿ ಬಹುತೇಕ ಜಗ್ಗುದ್ರಾಗ ಏನ ಐತಿ ಕಾಣುತ್ತೆ, ಅವ್ನು ಜಗ್ಕೊಂಡೆ ಬರ್ತಾನ. ನಾವರ ಹಿಂಗಿರ್ಬೇಕು, ನಮ್ಮ ಮಕ್ಕಳನ್ನು ಸುಧಾರಿಸ್ಬೇಕಂತೀವಲ್ಲ, ಹಿಂಗ ಆಗಂಗಿಲ್ಲ. ನಾವು ಮಕ್ಕಳು ಹೆಂಗಿರ್ಬೇಕಂತ ಅಪೇಕ್ಷೆ ಮಾಡ್ತೀವಿ, ಹಂಗೆ ನಾವು ಇರ್ಬೇಕು. ನಮ್ಮನ್ನು ನೋಡಿ ಅವ್ರ ಕಲೀಲಿ. ಇದೇ ಭಕ್ತಿಶಾಸ್ತ್ರ. ಮತ್ತು ಭಕ್ತಿಶಾಸ್ತ್ರ ಅಂದ್ರೆ ಏನೂ ಅಲ್ಲ, ತನ್ನಂತೆ ಪರರ ಬಗೆದರೆ ಕೈಲಾಸ ಭಿನ್ನಾಣುವಂತೆ ಸರ್ವಜ್ಞ ಕರ್ದಾನ ಸರ್ವಜ್ಞ ಅಂಥ ನಿಮ್ಮ ಈ ಕಾಕಣಿಕೆ ಊರವ್ರ ಪುಣ್ಯ ಅಂತ ದೊಡ್ಡ ಶಕ್ತಿ ಐತಿ ನಿಮ್ಮ ಊರಾಗ. ಅದರೊಳಗೆ ಅತಿ ದೊಡ್ಡ ಶಕ್ತಿ ಒಂದು ಮತ್ತು ಜೊತೆಗೂಡಿದಂಗೆ ಆಗೈತಿ. ಅದು ಯಾರಾದರೂ ಇದ್ರೆ ಅಂಥ ಮಹಾಶಕ್ತಿ ಅಂದ್ರೆ ನಮ್ಮ ಶಿವಯೋಗೀಶ್ವರ ಶ್ರೀಗಳು. ನೀವು ಅವ್ರ ಮಾತು ಕೇಳಬೇಕು, ಅವ್ರನ್ನ ಅನುಸರಿಸ್ಬೇಕು. ಆಮ್ಯಾಗ ಎಷ್ಟು ಸಮಯ ಹೆಚ್ಚು ಸಾಧ್ಯನೋ ಏನ್ರಿ, ಇವನು ತಿನ್ನೋದಕ್ಕೆಲ್ಲ ಪ್ರಾಣಿಗಳು ಸಾಯಕತ್ತೇವ್, ನೀವು ಅದಕ್ಕೆ ಏನು ಸಾಯ್ತೀರ? ಆಜಗರ್ ಕರೇನ ಚಾಕರಿ ಪಂಚೆ ಕರೇನ ಕಾಮ್ ದಾನೆ ದಾನೆ ಪೇ ಲಿಕ್ಕೆ ಹೇ ಖಾನೆ ಒಲುಂಕನ. ಯಾವ್ದು ಹಬ್ಬ ಯಾರ ಮನ್ಯಾಗೂ ನೌಕರಿ ಮಾಡಕ್ ಹೋಗಿಲ್ಲ. ಯಾವ ಪಕ್ಷಿಗಳು ಸಹಿತ ಎಲ್ಲಿ ಚಾಕರಿ ಮಾಡಕ್ ಹೋಗಿಲ್ಲ. ಏನು ಉಪವಾಸ ಸತ್ತವನು ಸತ್ತಿಲ್ಲ, ಅವ್ರನ್ನು ದೇವ್ರ ಬದಿಕ್ಷಾನ. ಯಾಕ? ದಾನೆ ದಾನೆ ಪೇ ಲಿಕ್ಕೆ, ಕಾಳಿನ ಮ್ಯಾಗ ಬರ್ದಾನ ದೇವರು. ಏನು ಇದು ಯಾರು ಹೊಟ್ಯಾಗ ಹೋಗ್ಬೇಕು ಅನ್ನೋದನ್ನು ಬರ್ದಾನ. ಪ್ರತಿಯೊಂದು ಕಾಳಿನ ಮ್ಯಾಗ ಬರ್ದಾನ ಇದು ಯಾರಿಗೆ ಮುಟ್ಟಬೇಕು ಅಂತ. ನಾವು ನಮ್ಮ ಹೆಸರಲ್ಲೇ ಇರ್ಲಿಲ್ಲ ಅಂದ್ರೆ ತಾಟ್ನ್ಯಾಗ ಬಂದ್ರು ಸಹಿತ ಬಾಯಾಗ ಹೋಗಂಗಿಲ್ಲ. ಮತ್ತೆ ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ತೈತೆ. ನಾವೇ ಚಿಂತೆ ಮಾಡಿ, ನಾವು ಮನುಷ್ಯರಾದವರು ಅಧ್ಯಾತ್ಮ, ದೇವರು, ಧರ್ಮ, ಪ್ರೀತಿ, ಕರುಣೆ, ದಯೆ ಇಂಥ ಒಳ್ಳೆಯ ಗುಣಗಳನ್ನು ಸಂಗ್ರಹಿಸೋದಕ್ಕೆ ಮಾಡೋಣ. ಈ ಗಿಡ ನಿಂತೈತ್ರಿ, ಇದಕ್ಕೆ ಯಾರು ನೀರು ಹಾಕ್ಯಾರ್ರಿ? ಕಟ್ಟಿರಿ, ನೀರು ಹಾಕಿರಿ, ನಿಂತೈತಿ. ಎಷ್ಟು ವಿಶ್ವಾಸದಿಂದ ಅಂದ್ರೆ ಯಾರು ನಮ್ಮ ಮ್ಯಾಗ ನಿಂತೈತನ? ಇವ ಸುರಸವಾದಾನ, ಅದು ನನಗೆ ಬರುದೈತಿ ಅನ್ನೋ ಗ್ಯಾರಂಟಿ ಐತಿ ಆ ಗಿಡಕ್ಕೆ.
ಕಾಡಿನೊಳಗೆ ಎಷ್ಟು ಗಿಡ ನಿಂತಾವ, ಏನ್ ನಮ್ಮ ಭರವಸೆ ಮ್ಯಾಗ ನಿಂತಾವ? ನಮ್ ಕೆನಾಲ್ ನೀರು ಬರ್ತೈತಿ, ನಾವು ಬೋರ್ವೆಲ್ ನೀರು ಬರ್ತೈತಿ ಅಂತ ಎಂದ್ರ ದಾರಿ ಕಾಯ್ದೈತೆ ಅನ್ನೋದು ಇಲ್ಲ. ಇದು ದೇವ್ರ ಮ್ಯಾಗ ಭರವಸೆ ಇಟ್ಟೈತಿ. ಗಿಡಗಳಂತ ಬುದ್ಧಿ ಇಲ್ಲದೆ ಗಿಡಗಳ ದೇವ್ರ ಮ್ಯಾಗ ಭರವಸೆ ಇಟ್ಟಾವು ಅಂದ್ರ ನಾವ್ ಯಾಕೆ ಇಡಬಾರ್ದು ಬುದ್ಧಿವಂತ? ನಾವ್ ಯಾಕೆ ಪರಸ್ಪರರೇ ದೇವರು. ಪರಸ್ಪರನ್ನ ವಿಶ್ವಾಸದಿಂದ ಕಾಣೋಣ, ದೇವರನ್ನು ಶ್ರದ್ಧೆಯಿಂದ ಕಾಣೋಣ. ಇದುವೇ ಭಕ್ತಿ ಆದೀತು ಅಂತ ನನಗನಿಸ್ತೈತಿ. ಮತ್ತೆ ಮತ್ತೆ ಗುರುಗಳನ್ನು ತಾವು ಸಮೀಪಿಸ್ರಿ. ಗುರುಗಳ ಸಾನ್ನಿಧ್ಯ ತಮಗೆ ದೊರೆತೈತಿ. ನಮಗೂ ಎಷ್ಟು ಸಾಧ್ಯ ಐತೆ ಆಗಲೇ ಹೇಳಿದ್ರೆ ನಮಗೂ ಒಂದಿಷ್ಟು ಆಜ್ಞೆ ಮಾಡ್ಯಾರ. ನೀವು ವರ್ಷದಾಗ ಒಂದಿಷ್ಟು ದಿವಸ ನಮ್ಮ ಮಠದಾಗ ಬಂದಿರ್ಬೇಕಂತ. ನಾವು ನೋಡೋಣ್ರಿ ಅದಾರ ಎಷ್ಟು ಸಾಧ್ಯ ಯಾಕಂದ್ರೆ ನಮಗೆ ಗ್ಯಾರಂಟಿನ ನಮಗೆ ಇಲ್ಲ, ಇನ್ನು ಅವ್ರಿಗೆ ಯಾವಾಗ ಗ್ಯಾರಂಟಿ? ಹಿಂಗೆ ಹೊಂಟಿರ್ತೀವಿ ಒಂದು ಊರಿಗೆ ಮಾತ್ರ ಹುಚ್ಚು ಮಾಡ್ತೀವಿ. ದಾರ್ಯಾಗ ಯಾವನಾರ ಒಬ್ಬ ಭೇಟಿ ಹಾಕನೆ, ನಾ ಮಣ್ಣಿನ ದಾರಿ ಕೈಕೊಟ್ಟು ಕೂತೀನಿ, ಅದೇನು ಗೊತ್ತಿರ ನೋಡ್ತೇನೆ. ಎಲ್ಲರೂ ನೋಡೋರ ಗಂಟು ಬರ್ತಾನೆ. ಅದಕ್ಕೆ ಅಪ್ಪಗಳು ಅಂದಾರ, ನಮ್ಮ ಶಿವಯೋಗೀಶ್ವರ ಅಪ್ಪಗಳು ಎಷ್ಟು ಸಾಧ್ಯ ಐತೆ ಅವ್ರ ಸಾನ್ನಿಧ್ಯದಾಗ ಬರೋ ಪ್ರಯತ್ನ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲ ನಮ್ಮ ಹುಡುಗರು ಸಣ್ಣವರ ಇರ್ಲಿ ದೊಡ್ಡವರೇ ಇರ್ಲಿ, ಯಾರಿಗ ಮಕ್ಕಳಂತಾರ? ದೇವಕಿ ಪರಮಾನಂದಂ, ತಾಯಿ ಆದಂತ ದೇವಕಿಗೆ ಯಾರು ಪರಮಾನಂದವನ್ನು ಉಂಟು ಮಾಡ್ತಾರೋ ಅವ್ರಿಗೆ ಮಕ್ಕಳಂತಾರೆ. ತಾಯಿ ಕಣ್ಣಾಗ ನೀರ್ ತರಿಸ್ತಿದ್ರಂದ್ರ ಅಂತವ್ ಮಕ್ಕಳ ಅನ್ನೋದ, ಗಂಡರ ಇರ್ಲಿ ಹೆಣ್ಣರ ಇರ್ಲಿ, ಅವ್ರಪ್ಪ ಅವ್ರವನ ಕೈಯಾಗ ಕಣ್ಣಾಗ ನೀರ್ ತರಿಸಿದ್ರಂದ್ರ ಅವಕ್ಕೆ ಮಕ್ಕಳ ಅನ್ನೋದ? ಮಕ್ಕಳಂತಾರ ನಾವು. ಮಕ್ಕಳಂದ್ರ ಅವ್ ಕನ್ಬೇಕು, ಅವನ ಕಣ್ಣಾಗಂದು ನೀರು ಬಂದಿರ್ಬಾರ್ದು. ಮಕ್ಕಳಂದ್ರ ಅವ್ ಕನ್ಬೇಕು, ಅವ್ರ ಅಪ್ಪಗೆ ಎಲ್ಲಿ ಓಣ್ಯಾಗ 4 ಮಂದಿ ಮುಂದೆ ತಲಿ ತಗ್ಸಕ್ ಹಚ್ಚಿರಬಾರ್ದು. ಮಕ್ಕಳಂದ್ರ ಅವ್ ಕನ್ಬೇಕು, ಹಾಸಿಗೆ ದೊಡ್ಡ ಕಾಲ್ ಚಾಚಕ್ ಕಲ್ತಿರ್ಬೇಕು. ನಮ್ಮ ಮನೆ ಆದಾಯ ಎಷ್ಟು, ಖರ್ಚೆಷ್ಟು, ಅದ್ರೊಳಗೆ ನನಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಪರಿವು ಇರ್ಬೇಕು. ಮಕ್ಕಳು ಅವ್ರಿರ್ಬೇಕು ಸ್ವಾಭಿಮಾನಿಗಳು. ಯಾರ ಮುಂದಾರ ಹೋಗಿ ದಿನಾ ಬರೀ ಕೈ ಒಡ್ಡುವಂತ ಸಂತಾನ ತಯಾರು ಮಾಡಬಾರ್ದು. ನಾವ್ ಏನ್ ತಿಳ್ಕೊಂಡು ಬಂದ್ರು ಕರ್ಕೊಂಡು ಉಣ್ಣುವಂತ ಸ್ವಭಾವ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ನಮ್ಮ ಮಕ್ಕಳು ಹೆಂಗಿರ್ಬೇಕು ಅಂತಂದ್ರ ಮನಿಗೂಡ, ಪ್ರಾಣಿಗಳು ಕೂಡ, ಪಕ್ಷಿಗಳು ಕೂಡ, ಗಿಡಗಳು ಕೂಡ ಪ್ರೇಮ ಮಾಡುವಂಥವ್ರು ಇರ್ಬೇಕು. ಯಾರನ್ನ ಬಡ್ಕೊಂತ ಹೊಡ್ಕೊಂತ ಕತ್ತರಿಸುವಂತ ಅಡ್ಡಾಡುವಂತ ಮಕ್ಕಳನ್ನ ತಯಾರು ಮಾಡ್ಬಾರ್ದು. ನಮ್ಮ ಮಕ್ಕಳು ಹೆಂಗಿರ್ಬೇಕಂದ್ರೆ ಸ್ವಾಭಿಮಾನಿಗಳಾಗಿರ್ಬೇಕು. ಹಂಗಿನ ಅರಮನೆಗಿಂತ ವಿಂಗುರದ ಗುಡಿಲೇಸು, ಬಂಜಿ ಬಟ್ಟುಂಬ ಬಿಸಿ ಅನ್ನಕ್ಕಿಂತ ತಂಗುಳವೇ ಲೇಸು ಸರ್ವಜ್ಞ. ತಂಗುಳ ಖರೆ ಬಿಸಿ ಅನ್ನಕ್ಕೆ ಯಾರ ಮನೆ ಮುಂದಾರ ಕೈ ಚಾಚುವಂತ ಮಕ್ಕಳನ್ನ ತಯಾರು ಮಾಡಬಾರ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶಕ್ಕೆ ಒಂದು ಪಾಠ ಕಲಿಸಿ ಹೋದ್ರು. ಏನಂತ? ಈ 60ರಿಂದ 70ರ ಈ ದಶಕದೊಳಗೆ ದೊಡ್ಡ ಬರಗಾಲ ಬಿದ್ದಿತ್ತು. ದೇಶದಾಗ ಅನ್ನದ ದೊಡ್ಡ ಕೊರತೆ ಆಗಿತ್ತು. ಅಧಿಕಾರಿಗಳ ಸಲಹೆ ಕೊಟ್ಟು ಅಮೆರಿಕಾದಿಂದ ಗೋಧಿ ತರಿಸ್ಬೇಕು ಅಂತ. ಅಂದ್ರೆ ಎಲ್ಲರ ಹಸಿವು ಹಿಂಗ್ಸಾಕೈತಿ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನ್ ಹೇಳಿದ್ರು? ಇಡೀ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ನಮ್ಮ ದೇಶಕ್ಕೆ ಅನ್ನದ ಕೊರತೆ ಆಗೈತಿ, ಅಮೆರಿಕಾದಿಂದ ತರಿಸ್ಬೇಕು, ಅಮೆರಿಕಾದವ್ರ ಹತ್ರ ಕೈ ಚಾಚಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ನನ್ನ ಸಲಹೆ ಕೊಟ್ಟಾರ. ನನ್ನ ಮನಸ್ಸು ಒಪ್ತಾ ಇಲ್ಲ. ನಮ್ಮ ದೇಶದ ಜನರು ಎಲ್ಲರೂ ಸೋಮವಾರ ಒಂದ್ ದಿವ್ಸ ಉಪವಾಸ ಮಾಡೋನು, ನಮ್ ದೇಶಕ್ಕೆ ಇನ್ನ ನಾವು ಉಂಡು ಉಳಿಯಷ್ಟು ಕಾಳು ಉಳಿತಾವು, ಅದಕ್ಕ ಮತ್ತೊಬ್ಬರ ಮನೆ ಒಂದು ಕೈ ಚಾಚೋಕ್ಕಿಂತ ಒಂದ್ ಹೊತ್ತು ಉಪವಾಸ ಮಾಡೋನು ಅಂತ ಸೋಮವಾರ ಉಪವಾಸ ಮಾಡಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಲಿಸಿದ್ರು. ಅದು ಇವತ್ತಿನ ತನೂ ಐತಿ. ನಮ್ ದೇಶದ ಜನ ಸ್ವಾಭಿಮಾನಿಗಳು. ಶಾಸ್ತ್ರಿ ಅಂತ ಮನುಷ್ಯ ಹೇಳ್ತಾನ ಅಂದ್ರೆ ಎಲ್ಲರೂ ಉಪವಾಸ ಮಾಡೋನು ಅಂದ್ರು. ಮನೆಗಳೇ ಎಲ್ಲ ಉಪವಾಸ ಮಾಡಿದ್ರು ಹೊರತು ಅಮೆರಿಕಾದವ್ರ ಮುಂದೆ ಕೈ ಚಾಚೋದ್ ಬೇಡ ಅಂತ ಸ್ವಾಭಿಮಾನಿ ಮಕ್ಕಳನ್ನ ತಯಾರು ಮಾಡ್ಬೇಕು. ಮನ್ಯಾಗ ನಮ್ಮ ಮಕ್ಕಳು ಶಿವಾಜಿ ಆಗ್ಬೇಕು. ನಮ್ಮ ಮಕ್ಕಳು ಶೀಲ ರಕ್ಷಣೆ ಮಾಡೋರಾಗ್ಬೇಕು. ಬೆಳವಡಿ ಮಲ್ಲಮ್ಮನ್ನ ಶಿವಾಜಿ ಸೈನಿಕರು ಸೋಲಿಸಿ ಮಲ್ಲಮ್ಮನ್ ಹಿಡ್ಕೊಂಡ್ ಬರ್ಲಕತ್ತಿದ್ರು. ಮಲ್ಲಮ್ಮನ್ ನೋಡ್ದವನ ಶಿವಾಜಿ, ಈ ತಾಯಿನ ಯಾಕೆ ಹಿಡ್ಕೊಂಡ್ ಬಂದ್ರು? ಈ ತಾಯಿ ಸಾದಾ ಇಲ್ರಿ, ಬಾಳ ಸರಿ ಯುದ್ಧ ಮಾಡ್ಯಾಳ, ನಮ್ಮ ಓಡಿಸಾಳ ಅಂತಂದ್ರು. ಈ ಸರಿ ನಾವು ಗೆದ್ಕೊಂಡಿವಿ, ಕೈದು ಮಾಡ್ಕೊಂಡು ತಂದೀವಿ ಅಂತ. ಉಚಿತ ಸಿಂಹಾಸನ ತರಿಸಿ ಅಕ್ಕಿನ ಅದ್ರ ಮ್ಯಾಗ ಕುಂದಿರ್ಸಿದ.
ಕುಂದರ್ಸಿ ಉಡಿ ತುಂಬಿದ ಆ ತಾಯಿನ. ಉಡಿ ತುಂಬಿ ನನ್ನ ಹಿರಿಯ ಅಕ್ಕ ನೀನು, ನಿನ್ನ ಸಂಸ್ಥಾನ ನಿನಗಿರ್ಲಿ, ಅದ್ರ ಕೂಡ ಇಷ್ಟು ಊರ್ ಮತ್ ಹೆಚ್ಚಿಗೆ ನಾ ಉಡಿಗೆ ಹಾಕಾಕತ್ತೀನಿ ನಿನಗ. ಯಾವ ಈ ಸಣ್ಣ ತಮ್ಮಂದ ನೀ ಸ್ವೀಕಾರ ಮಾಡ್ಬೇಕು ಅಂತ ಬೆಳವಡಿ ಮಲ್ಲಮ್ಮಗ ಇನ್ನೊಂದಿಷ್ಟು ಊರುಗಳನ್ನು ಒಂಬಳಿ ಹಾಕಿ ಕೊಟ್ಟು ನನ್ ಶಿವಾಜಿ. ಸಂಸ್ಕಾರ ಹೆಂಗ್ ಮಾಡಿರ್ಬೇಡ ಅವ್ರವ್ವ ಆಕಿ ಅವಾಗ. ಯುದ್ಧದೊಳಗ ಕಲ್ಯಾಣದ ಈಗೇನ್ ಕಲ್ಯಾಣ ಐತದ, ಆ ಕಲ್ಯಾಣದ ಸುಬೇದಾರ ಒಬ್ಬ ಮುಸ್ಲಿಂ ಸುಬೇದಾರ ಇದ್ದ. ಅವನ ಮನೆಯ ಸೊಸಿಯನ್ನ ಯುದ್ಧದೊಳಗೆ ಗೆದ್ದು ಆ ಸುಬೇದಾರನ ಸೊಸಿಯನ್ನ ಮೇಣದ ಕುಂದರ್ಸ್ಕೊಂಡು ಶಿವಾಜಿ ಮಹಾರಾಜನಿಗೆ ಚಲೋ ಕಾಣಿಕೆ ಕೊಡುನು ಅಂತ ತಿಳ್ಕೊಂಡು ತಗೊಂಡು ಬಂದರಂತ. ತಂದು ಇಳಿಸಿದ್ರು. ಮಹಾರಾಜರೇ, ತಮಗಾಗಿ ನಾವು ಒಂದು ದೊಡ್ಡ ಅದ್ಭುತವಾದ ಕಾಣಿಕೆಯನ್ನು ತಂದಿದ್ದೀವಿ ಅಂತ. ಆ ಕಾಲದಲ್ಲಿ ಪದ್ಧತಿ ಇತ್ತ. ಅತ್ಯಂತ ಅಲೌಕಿಕ ಸೌಂದರ್ಯ ಆ ಹೆಣ್ಮಗಳದು. ಇಳಿದ್ಲು, ಕಣ್ಣಾಗ ನೀರು ಸುರಿತಿತ್ತಕಿ, ಯಾಕ ಹೊತ್ಕೊಂಡು ಬಂದಿದ್ರಲ್ಲ. ಇಳಿದ್ಲು. ನಖಸಿಕಾಂತ ಛತ್ರಪತಿ ಒಂದ್ ಸಾರಿ ನೋಡಿದಕ್ಕೆನ್ನ ನೋಡಿದವನ ಅವನ ಮುಖದಿಂದ ಉದ್ಗಾರ ಏನ್ ಹೊರಗೆ ಬಂತ ಗೊತ್ತೈತನ್? ನಮ್ಮವ್ವ ಎಷ್ಟು ಚಂದ ಇದ್ಲಂದ್ರ ನಾನು ಹಿಂಗ ಹಾಕಿದ್ನಲ್ಲ ಅಂದವನ ಕಾಲಿಗೆ ಬಿದ್ನಂತ. ನನ್ನ ಮಗಳು ನನ್ನ ತಂಗಿ ಏನ್ ಅನ್ಕೊಳ್ಳೋದನ್ರಿ, ಉಡಿ ತುಂಬ್ರಿ ಒಯ್ದವ್ರ ಮನೆಗೆ ಮುಟ್ಟೀಶ್ವರ್ಯ. ಸಂಸ್ಕಾರ ಮಾಡಿದ್ಲು ಮಕ್ಕಳಿಗೆ. ಅದೇ ಶಿವಾಜಿ ಹೇಳಿದ್ಲು, ಯಾವನಾರ ಅನ್ಯಾಯ ಅತ್ಯಾಚಾರ ಹೆಣ್ಮಕ್ಳ ಮೇಲೆ ಶೋಷಣೆ ಮಾಡ್ತಿದ್ರ ಅವ್ರ ಕೈ ಕತ್ತರಿಸ್ಬೇಕು ಮಗನ ಅಂತ ಹೇಳಿದ್ಲು. ಅವ್ರ ಊರಾಗ ಒಬ್ಬ ಊರಾಗ ಉದ್ದಟ ಮನುಷ್ಯ ಇದ್ದ, ದೊಡ್ಡ ಮನುಷ್ಯ ಇದ್ದ. ಯಾರ್ದೋ ಸೊಸಿನ ಹೊತ್ಕೊಂಡು ಹೋದ. 13-14 ವರ್ಷ ವಯಸ್ಸು ಶಿವಾಜಿಗೆ. ಅವನ ಹತ್ರ ಹುಡುಗಿ ತಾಯಿ ಅಳ್ಕೊಂತ ಬಂತು, ನಮ್ಮ ಹುಡುಗಿನ ಹೊತ್ಕೊಂಡು ಹೋದ್ರಿ ಈ ಊರಾಗ ದೊಡ್ಡ ಮನುಷ್ಯ ಅಂತ ಅತ್ತು. ಆ 13 ವರ್ಷದ ಹುಡುಗ ರಾಜ್ಕುಮಾರ ತನ್ನ ತರುಣ್ರದೊಂದು ಸೈನ್ಯ ಕಟ್ಕೊಂಡಿದ್ದ. ಹೋಗ್ರಲೆ ಅಂದ. 10-20 ಹುಡುಗರಿದ್ದು, ಹೋಗ್ರ ಅವ್ನು ಹೊತ್ಕೊಂಡು ಬರ್ರಿ ಅಂದ. ಹೊತ್ಕೊಂಡು ಬಂದ್ರ ಅವನು. ಏಯ್, ಇಂಥವ್ರ ಹುಡುಗಿನ ನೀವು ಹೊತ್ಕೊಂಡು ಹೋಗಿ ಅಂತ ಕರೆಯನಂತ ಕೇಳಿದ. ಅವ ದೊಡ್ಡ ಮನುಷ್ಯ. ನೀ ಏನೋ ಚೋಟ ಅದೀನಿ, ನನ್ನೇನ್ ಕೇಳ್ತಿ ಅಂದ. ನಾ ಈ ಊರ್ ಪ್ರಮುಖ ಅದೀನಿ, ರಾಜ ಅದೀನಿ ಇಲ್ಲಿ. ಅವ ನೀ ಏನ್ ರಾಜ ಹಾಕಿ, ನಿಮ್ಮಪ್ಪ ರಾಜ ಹೊರ ಹೋಗ್ಯಾನ ಮತ್ತೊಬ್ಬರ ಕಡೆ ನೌಕರಿ ಮಾಡಾಕ, ನೀ ಏನ್ ರಾಜ ಹಾಕಿ ನಮ್ಮಪ್ಪ ಎಲ್ಲೇ ಹೋಗ್ಲಿ ಈಗ ಇಲ್ಲಿದ್ದವ್ ನಾನ ಅಂದ. ಆ ಹುಡುಗಿನ ಹೊತ್ಕೊಂಡು ಹೋಗಿದ್ ಖರೇನೋ ಸುಳ್ಳ ಅಂದ. ಮತ್ ನಾವ್ ಹೊತ್ಕೊಂಡು ಹೋಗ್ಲಿಕ್ಕೆ ಯಾರು ಹೊತ್ಕೊಂಡು ಹೋಗೋರು, ನಮ್ಗೆ ಅಧಿಕಾರ ಐತದ ಅಂತ. ನಾವ್ ಹಿಂಗ ಮಾಡ್ಕೊತ ಬಂದಿವ್ ಮೊದ್ಲಿಂದ. ಊರಾಗ ಯಾರು ಚಂದ ಕಾಣ್ತಾರ ಅವ್ರನ್ನ ಹೊತ್ಕೊಂಡ್ ಹೋಗ್ತೀವಿ ನಾವು. ನೀ ಏನ್ ಮಾಡೋ ಮಗನ ಅಂದ. ಅಂದ ಕೂಡ್ಲೆ ತೊಂಡ್ ಬರ್ಲೆ ಖಡ್ಗ ಅಂದ. ಎಡ್ಡು ಕೈ ಕತ್ತರಿಸಿ ಬಿಟ್ಟ. ಕತ್ತರಿಸಿ ಕತ್ತಿ ಮ್ಯಾಗ ಕುಂದ್ರಿಸಿ ಊರಾಗ ಮೆರವಣಿಗೆ ಮಾಡಿಸ್ತ. 14ನೇ ವಯಸ್ಸಿನಾಗ ಹುಡುಗಗ ತಾಯಂದ ಶೀಲ ರಕ್ಷಣೆ ಹೆಂಗ್ ಮಾಡ್ಬೇಕು ಅಂತಕ್ಕಂತ ತರಬೇತಿಯನ್ನ ತಾಯಿ ಮಗನಿಗೆ ಕೊಡಿಸಿದ್ಲು. ನಮ್ಮ ಮಕ್ಕಳಿಗೆ ಕೊಡಕ್ ಆಗುದಿಲ್ಲ, ನಮ್ಮ ಮಕ್ಕಳಿಗೆ ಇದನ್ನ ತಿಳಿಸಿ ಹೇಳಕ್ ಆಗುದಿಲ್ಲ. ನಮ್ಮ ಹೆಂಡರ ಇರ್ಲಿ ಗಂಡರ ಇರ್ಲಿ, ನಾವು ಸಂಸ್ಕಾರ ಮಾಡೋದ್ರೊಳಗೆ ಎಲ್ಲರೂ ಕಡಿಮೆ ಬಿದ್ದೇವ ಅಂದ್ರೆ ನಮ್ಮ ಮಕ್ಕಳು ಹೆಜ್ಜೆ ತಪ್ತಾವ. ನಮ್ಮ ಮಕ್ಕಳ ಮ್ಯಾಗ ಯಾವಾಗ್ಲೂ ಕಣ್ಣಿರ್ಬೇಕು. ನಮ್ದು ನೀವು ದಿನ ನೋಡ್ತೀನಿ, ಕೇಳ್ತೀನಿ, ನನಗೆ ಸಮಸ್ಯೆ ಅನ್ನಿಸ್ತೈತಿ. ತಂದೆ ತಾಯಿಗಳದೇ ದೋಷ ಅನ್ನಿಸ್ತೈತಿ. ಅವ್ರ ಒಟ್ಟ ಲಕ್ಷಣ ಕೊಡಂಗ ರೊಕ್ಕ ಕೊಟ್ಟು. ನಮ್ಮಲ್ಲಿ ದೊಡ್ಡ ದೊಡ್ಡ ಹಾಸ್ಟೆಲ್ ಅದಾವ. ಈಗ ಇಂಜಿನಿಯರಿಂಗ್ ಮೆಡಿಕಲ್ 80% ಹುಡುಗಿಯರು ದಾರು ಕುಡಿತಾವ. 100ಕ್ಕೆ 80 ಮಂದಿ ದಾರು ಕುಡಿತಾವ ಹುಡುಗಿಯರು. ಸಿಗರೇಟ್ ಸೇರ್ತಾವ. ಆಮ್ಯಾಗ ಗಾಂಜಾ ಚರಸ್ ಸೇವನೆ ಮಾಡ್ತಾವ. ಯಾರ ಕಾರಣರು? ಅವ್ರು ಕೇಳ್ದಂಗ ನಾವು ರೊಕ್ಕ ಕೊಟ್ಟಿವಿ. ನಮ್ಮ ಮಕ್ಳು ಏನ್ ಕಲಿತಾವ ಮತ್ತೇನ್ ಮಾಡ್ತಾವ ಅಂತ ನೋಡಿಲ್ಲ. ನಮ್ಮ ಹುಡುಗರು ಸಾಲಿ ಕಲಿಯೋದು ಕಡಿಮೆ, ಸಾಲಿ ಮಾಡೋದು ಹೆಚ್ಚ. ಎಲ್ಲರೂ ಹಿಂಗಿರ್ತಾರಂತಲ್ಲ, ಆದ್ರೆ ಬಹಳ ಮಂದಿ ಇದನ್ನ ಮಾಡಕತ್ತ. ನಿಮ್ಮಲ್ಲೇ ಇಲ್ಲೇ ಬೆಳಗಾವಿ ಜಿಲ್ಲಾದಾಗ, ಬೆಳಗಾವಿ ಶಹರದಾಗ ಒಂದ್ ಲಾಜ್, ಒಂದ್ ಬೀರ್ವಾರ ಐತಿ. ಹುಡುಗಿನ ಕರ್ಕೊಂಡ್ ಬಂದ್ರ ಹುಡುಗ ಹುಡುಗಿನ ಕರ್ಕೊಂಡ್ ಬಂದ್ರ ಹುಡುಗಿಗೆ ದಾರು ಫ್ರೀ. ಹುಡುಗ ತಂದ ಅಷ್ಟ ರೊಕ್ಕ ಕೊಡೋದು, ಹುಡುಗಿ ಫ್ರೀ ಕುಡಿಯೋದು. ವಿಶ್ವಾಸ ಅನಿಸ್ತೈತ ನಿಮ್? ಬರ್ರಿ ನನ್ ಕೂಡ ತೋರಿಸ್ತೇನೆ ನಿಮಗೆ. ಬಹಳ ದೊಡ್ಡ ದೊಡ್ಡ ಮಂದಿ ಐತಿದ್ರ ಯಾರು ಸಂಸ್ಕಾರ ಮಾಡಕತ್ತಿ?
ನಮ್ಮ ಮಕ್ಕಳನ್ನ ಇಷ್ಟು ಗಟ್ಟಿಮುಟ್ಟು ಮಾಡಿವಿ ಅಂದ್ರೆ ಸನೇದಾಗ ಬಂದ್ರು ಸಹಿತ ಅದ್ರ ಮುಗಿಸ್ ನೋಡಿರ್ಬಾರ್ದು ಅಂತ ಮಕ್ಕಳ ನಿರ್ಮಾಣ ಮಾಡಕ್ ಬರುದಿಲ್ಲ. ನಮ್ಮ ಮನ್ಯಾಗ ಚೆನ್ನಮ್ಮ ಹುಟ್ಟಂಗಿಲ್ಲ, ನಮ್ಮ ಮನ್ಯಾಗ ಜೀಜಾವು ಹುಟ್ಟಂಗಿಲ್ಲ, ನಮ್ಮ ಮನ್ಯಾಗ ದಳವಾಡಿ ಮಲ್ಲಮ್ಮ ಹುಟ್ಟಂಗಿಲ್ಲ, ನಮ್ಮ ಮನ್ಯಾಗ ರುದ್ರಾಂಬೆ ಹುಟ್ಟಂಗಿಲ್ಲ, ನಮ್ಮ ಮನ್ಯಾಗ ಹಬ್ಬಕ್ಕನ್ ತಯಾರು ಮಾಡಕ್ ಬರುದಿಲ್ಲ. ನಮ್ ಬರ್ತತಿ ಸಂಸ್ಕಾರ. ಇವೆಲ್ಲ ಈ ಕಾರ್ಯಕ್ರಮಗಳನ್ನ ಯಾಕೆ ಇಟ್ಕೊಂಡಾರ ಪೂಜ್ಯರು? ದೊಡ್ಡ ದೊಡ್ಡ ಅಪ್ಪಗಳು ಬಂದಿಲ್ಲಿ ತಮ್ಗೆಲ್ಲ ಉಪದೇಶ ಮಾಡೋದು ಯಾಕೆ? ಕೇಳಿ ಮರೆಯೋದಕ್ಕಲ್ಲ. ನಮಗ್ ಪ್ರತಿಯೊಬ್ಬರಿಗೆ ನಮ್ಮ ಇವತ್ತಿನ ದಿವಸ ಐತಪ್ಪ, ದೇವರ ನಾಮಸ್ಮರಣೆಯಿಂದ ನಷ್ಟವಾಗದಂತ ಪಾಪಗಳು ಯಾವದಾವಪ್ಪ ಅಂತ ವಿಷಯ ಇದೈತಲ್ರಿ. ದೇವರ ನಾಮಸ್ಮರಣೆಯಿಂದ ನಾಶವಾಗದಂತ ಪಾಪ ಯಾವದಾವ ಈ ಜಗತ್ತಿನಾಗ? ಯಾವ ಅಂತ ಪಾಪಗಳಿಲ್ಲ. ಆದ್ರ ಆ ನಾಮಸ್ಮರಣೆ ನಾವು ಹೆಂಗ್ ಮಾಡಬೇಕು, ಯಾವಾಗ ಮಾಡ್ಬೇಕು, ಎಷ್ಟು ಮಾಡ್ಬೇಕು ನಮಗ ಪೂಜ್ಯರು ತಿಳಿಸ್ಕೊಡ್ತಾರಲ್ಲ. ನಾವ್ ಮಾಡ್ಬೇಕಲ್ಲ ಮನೆಗೆ ಹೋಗಿ. ಅಂದ್ರ ನಮ್ಮನ್ನ ಪಾಪ ಕಾರ್ಯಕ್ಕ ನಮ್ಮ ಮನಸ್ಸು ಎಳಸಂಗೆ ಅಲ್ಲ, ನಮ್ಮ ಇಂದ್ರಿಯಗಳ ಕಡೆ ಹೋಗಂಗೆ ಅಲ್ಲ ಅಂತ ತಿಳ್ಕೊಂಡು ಅಪ್ಪಗಳು ರಕ್ತ ಸುಟ್ಕೊಂಡ್ರು. 80 ವರ್ಷ ದಾಟಿದ್ರು. ಮೊದ್ಲಿನ ಒಂದ್ 20 ವರ್ಷ ಬಿಟ್ರ ವಿದ್ಯಾಧ್ಯಯನಕ್ಕ. ಅವಾಗಿನ ಕಾಲದಾಗ ಬಹಳ ಕಷ್ಟಪಟ್ಟು ವಿದ್ಯಾಧ್ಯಯನ ಮಾಡಿದ್ರು. ವಾರದ ಮನೆ ಉಂಡು, ಯಾರ ಭಕ್ತರ ಮನೆಯವರು ರೊಕ್ಕ ಕಳ್ಸೋರು, ಅವ್ರ ಖರ್ಚಿಗೆ ಕಾಶಾಗ ಕಳೆ ಅಂತದ್ರಾಗ ಎಷ್ಟ್ ಇರ್ತೈತಿ ಅಟ್ಟ ಉಂಡು ದೊಡ್ಡ ವಿದ್ವಾಂಸರು ಆ ಕಾಲದಾಗ ಬಂದ್ರಪ್ಪ. ಬಂದ ನಂತರ ಇವತ್ತಿಗೆ 60 ವರ್ಷ ಕಳೆದು. 60 ವರ್ಷ ಏನ್ ಮಾಡಿದ್ದೇನು? 60 ವರ್ಷದಾಗ ಎಲ್ಲಿ ಊರುಗಳಲ್ಲಿ ಸಿದ್ಧಾರೂಢರ ಮಂದಿರಗಳಾಗ್ಬೇಕು, ಮಠಗಳಾಗ್ಬೇಕು. ಈ ತತ್ವಜ್ಞಾನವನ್ನು ಏನ್ ಕಲ್ತಿದ್ರು ಅಪಣ ತರೆಯಲ್ಲ ನವೇತೋ ನವಲ್ಲ ಕೊಡು ಉದ್ಧರಿಲ್ಲ ಸರ್ವಾಂಚಿರು. ನಾವು ಉದ್ಧಾರ ಆದ ಮಾತ್ರಕ್ಕ ಏನೂ ಆಗುದಿಲ್ಪ. ಗುರು ತನ್ನ ನೆನೆವನ್ನವರ ಎನ್ನಲಾ ಗುರು ಮಾಡಿದನು, ಇನ್ನು ಶಿಷ್ಯನಾಗಿ ಗುರು ಪೂಜಿಸುವವರು ಹೇಳಾಗು ಈಶ್ವರ. ಪ್ರಭುದೇವರಿಗೆ ಪ್ರಶ್ನೆ ಬಿತ್ತು, ಗುರು ಎಲ್ಲರನ್ನು ತನ್ನಂಗ ಮಾಡಿದ, ಇನ್ಯಾರು ಪೂಜೆ ಮಾಡೋರು ಯಾರಿಲ್ಲ, ಜಗತ್ ಮಾಡ್ಕೊಂತ ಹೋಗ್ತೈತಿ. 100 ಸನ್ಯಾಸಿಗಳನ್ನ ತಯಾರು ಮಾಡಿದ್ರು. ಹೆಣ್ಮಕ್ಳಿಗೆ ಸನ್ಯಾಸ ಯಾರು ಕೊಡ್ತಿದ್ದಲ್ಲ, ಅಪ್ಪಗಳು ಈ ಗ್ಯಾಂಗ್ ತಯಾರು ಮಾಡಿದ್ರು. ಈ ಅಮ್ಮ ಈಗ ನಮ್ಕಿಂತ ಮುಂದೆ ಹೋಗ್ಯಾಳ. ಈ ಅಮ್ಮ ನಮ್ಮ ಸನ್ಯಾಸಿಗಳ ಕಡೆ ನಮ್ಮ ಸಂಖ್ಯೆ ಕಡಿಮೆ ಆಗೈತಿ. ಈ ಅಮ್ಮನ ಮುಂದೆ ನಮಗ್ ಬಹಳ ಅಸೂಯೆ ಅನ್ನಿಸ್ತೈತಿ. ಅಮ್ಮನ್ ನೋಡೋಣ, ಎಲ್ಲಿ ಅಮ್ಮಕ್ಕೆ ನಮ್ಮನ್ನ ಹಿಂದ್ ಹೋಗಿತ್ತಾಳಂತ ತಿಳ್ಕೊಂಡು ಬಹಳ ಹೊಟ್ಟೆ ಕಿಚ್ಚಾಗತೈತಿ ನಮ್ಗೆ. ಆಕೆ ನೋಡಿ, ಅಮ್ಮನ್ ನೋಡ್ರಿ ಇದನ್ನ ಕೊಟ್ಟವ್ರು ಯಾರಪ್ಪ? ನಾವು ಬಹಳ ಮಂದಿ 12ನೇ ಶತಮಾನದಿಂದ ಬಸವಣ್ಣವರು ಲಿಂಗ ಭೇದ ಇರ್ಲಿಲ್ಲ, ಜಾತಿ ಭೇದ ಇರ್ಲಿಲ್ಲ, ಭಾಷಣ ಕುಟ್ಟಿದ್ದು. ಆದ್ರೆ ಬಸವಣ್ಣಂಗ ಬದುಕಿದ್ರ ಇವತ್ನು ಜಡಿತಾರ ಬಹಳ ಮಂದಿ. ಬಸವಣ್ಣನ ಹೆಸರಲ್ಲೇ ವಚನಗಳನ್ನು ಕುಟ್ಟಿದ್ದು. ಆದ್ರೆ ಒಬ್ರು ಹೆಣ್ಮಕ್ಳಿಗೆ ಅಧಿಕಾರ ಕೊಡ್ಲಿಲ್ಲ. ಬದುಕಿದ್ರಲ್ಲ ಅಪ್ಪಗಳು, ತಯಾರು ಮಾಡಿದ್ರಲ್ಲ. ಈ ಅಮ್ಮಗಳು ಬಂದ್ರಲ್ಲ, ಎಲ್ಲ ಪೀಳಿಗೆ ಬಂತು. ಹುಡುಗರು ಬಂದ್ರು. ನೀವು ಬಂದವ್ರನ್ನ ಯಾವ ಜಾತಿಯವ್ರಪ್ಪ? ಮನುಷ್ಯನ ಯೋಗ್ಯತೆ ಆಧಾರದ ಮೇಲೆ ಸನ್ಯಾಸಿ ಆಗ್ಬೇಕ ಹೊರತು ಜಾತಿ ಆಧಾರದ ಮೇಲೆ ಆಗ್ಬಾರ್ದು ಅಂತ ಅಡಿಪಾಯ ಇಟ್ಟವ್ರು ಇವ್ರು ಹಿರಿಯರು. ಯಾವುದೋ ಒಬ್ಬ ಮನುಷ್ಯ ಮಠಾಧಿಪತಿ ಆಗುವ ಇಚ್ಛೆ ಇತ್ತು, ಸನ್ಯಾಸಿ ಆಗುವ ಇಚ್ಛೆ ಇತ್ತು, ಸಾಧು ಆಗುವ ಇಚ್ಛೆ ಇತ್ತು, ಅವ ತನ್ನ ತಪಸ್ಸು ಮತ್ತು ವಿದ್ವತ್ತಿನ ಆಧಾರದ ಮೇಲೆ ಆಗ್ಬೇಕ ಹೊರತು ಇಂಥ ಜಾತಿಯವ್ರ ಆಗ್ಬೇಕು, ಇಂಥ ಜಾತಿಯವ್ರ ಆಗ್ಬಾರ್ದು ಅಂತ ಬಸವಣ್ಣವ್ರ ಏನ್ ಹೇಳ್ತಿದ್ರಲ್ಲ, ಸಕಳಾಸಿ ಏಥ್ಯ ಆಹಿ ಅಧಿಕಾರ, ಎಲ್ಲರಿಗೆ ಅಧಿಕಾರ ಐತಿ, ಅದನ್ನು ಮುಕ್ತಗೊಳಿಸ್ತ. ಇಂಥ ಮಹಾತ್ಮರು ತಮ್ಮಲ್ಲಿ ಬರ್ತಾರ, ಹೇಳ್ತಾರ. ತಾವ್ ದೊಡ್ಡ ಪುಣ್ಯವಂತರ ಅಂತ ನಾ ತಿಳ್ಕೊಂಡಿನಿ. ನಾ ಏನ್ ಬಾಳ್ ಮಾತಾಡೋದಿಲ್ಲ, ಯಾಕಂದ್ರೆ ಬಳತನ್ ಮಾತಾಡಿನಿ. ಯಾಕಂದ್ರ ಅಪ್ಪಗಳು ಅದಾರ, ಅಪ್ಪಗಳು ಇನ್ನ ಹಿಂದಾಗಡೆ ಆಶೀರ್ವಚನ ಮಾಡೋರವ. ಅದಕ್ಕಿಂತ ಮುಂಚೆ ಬ್ಯಾಟ್ಸ್ಮನ್ ಏನ ಬಾಳ ಮಂದಿ ಅದಾರ. 1, 2, 3 ಈ ಕಡೆ 3 ಇಲ್ಲ. ಅಪ್ಪಗಳದ ಆಶೀರ್ವಚನ ಮತ್ತ ಅಪ್ಪಗಳು ಮುಂದಿನ ಬಾಳ್ ಮಾತಾಡೋದು ಚಲೋ. ಹೌದಾ? ಅದಕ್ಕೆ ನಮ್ಮದ ವಿನಂತಿ ಏನು ಅಂತಂದ್ರ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಮಾಡ್ಬೇಕು. ಸಣ್ಣ ಹುಡುಗರು ಲೋಕವಿಖ್ಯಾತ. ಆ ಮನುಷ್ಯ 95 ವರ್ಷ ಕಲ್ಲು ಹೊಡಿತಿತ್ತು. ಬರೇ ಗುಂಡು ಮಲ್ಲಾನ್ ಗುಂಡುಗಲ್ಗಳು ಹೊಡೆದ್ ಕೊಡ್ತಿತ್ತು ಮಂದಿಗೆ.
ಏನು ಉಣ್ತಿ ಅಂತ ಕೇಳಿ, ಮಜ್ಜಿಗೆ ರೊಟ್ಟಿ ಬಿಟ್ರೆ ಮತ್ತೊಂದ್ರ ಮುಖ ನೋಡಿ ನಾ ಇವತ್ತಿಂತ ನಾನು ಗೋಬಿ ಮಂಚೂರಿ ನಾವು ಪಾಯ್ಕಾನ್ಯಾಗ ಹಾಕ್ತೀನಿ ಅಂದ ಅಂತಾವ. ಇವನ್ ತಿಂದವ್ರು ಈ ಗೋಧಿ ಅಕ್ಕಿ ತಿಂದವ್ರ ಹಾಳಾದವ್ರು. ನಾವ್ ಮೊದಲು ಬರೀ ಹಬ್ಬ ಹುಣ್ಣಿಗೆ ಅಟ್ಟ ಗೋಧಿ ಉಣ್ತಿದ್ದೀವಿ, ದಿನ ಗೋಧಿ ತಿಂದ ದವಾಖಾನಿ ಹೊಂಟಾವ. ನಿಮಗ್ ಬೇಕಂದ್ರೆ ಒಂದ್ ರೊಟ್ಟಿ ತುಣಕ, ಒಂದ್ ಗೋಧಿ ಚಪಾತಿ ತುಣಕ, ಎರಡು ನೀರ್ನಾಗ ಹಾಕ್ರಿ, ಯಾವಾಗ ಮೊದಲು ಕರ್ ಬರ್ತೈತಿ ನೋಡ್ರಿ. ಯಾವ ತಿಂತಿರ್ತಾವಲ್ಲ ಅವ ಶ್ರೀಮಂತ ಆಕಿದ್ದ. ತಿಪ್ಪ್ಯಾನ ಗೊಬ್ಬರ ತಗೊಂಡು ಹೋಗಿ ಹೊಲ್ದಾಗ ನಿಮ್ಮಣ್ಣಿ ಮಾಡಿ ಹೊಲ್ದಾಗ ಎಲ್ಲ ಕಡೆ ಹಾರಿ ಒಂದ್ ಜನ ಮಡಿಕೆ ಹೊಡೆದ ಮಣ್ಣ ಕುಡಿಸಿ ಬಂದಂದ್ರ ಮುಂದಿನ ವರ್ಷ ಬೆಳೆ ನೋಡ್ರಿ ಹೆಂಗ್ ಬರ್ತದೆ. ಒಬ್ಬ 96 ವರ್ಷ ಮುಗಿದ್ ನನ್ಗೂ ಉಪ್ಪು ಕೂತಿದ್ದ. 4 ರೊಟ್ಟಿ ಗೋಧಿ ರೊಟ್ಟಿ ಕೈ ರೊಟ್ಟಿ ಮುರಿದು ಹಾಕಿದ್ದ, ಒಂದು ಗ್ಲಾಸ್ ತುಪ್ಪ ಅದ್ರಾಗ ಸುರಿದ. ನಾನು ಇದೇನು ಉಂಡೆ ಮಾಡಿ ಮೊಮ್ಮಕ್ಕಳಿಗೆ ತಿನ್ನಿಸ್ತಾನ ಅಜ್ಜನ ಹೊಡೆದ. ಅಲ್ಲ ಹಾಕ್ಸಿದ್ ಒಂದು ಗ್ಲಾಸ್ ತುಪ್ಪ ಪಚಟ್ ಈಗ ಒಂದಲ್ರಿ, ಈ ಮುಂಜಾನೆ ಬೇಕಾಕೈತಿ, ಸಂಜೆಗೂ ಇಟ್ಟಬೇಕಾಕತ್ತ. ಅವಂಗ ಪಾಣಿಪುರಿ ತಿಂದು ಪಾಣಿಪುರಿ ಹೆಂಗ ಆಗಾಕತ್ತ, ಇಟ್ಟಿಟ್ಟ ಇರ್ತಾವ ಗಂಡ್ಗುಂಡಕ ಒಂದ್ ಪದರ ತೆಗೆದು ಒಳಗ್ ನೀರು ತುಂಬುದು ಹಾಕೊಳ್ಳೋದು. ಪಾಣಿಪುರಿ ನೋಡಿ ಇವು ಹತ್ತಿ ಸಂಬಂಧದಾಗ ನಿಮ್ಗೆ ಏನ್ರ ಹೊಟ್ಟೆ ಕಡಿದಾಗ್ಲಿ, ಅಪಚನ ಆಗೋದಾಗ್ಲಿ, ದೇಹಕ್ಕೆ ಬರುವುದಾಗ್ಲಿ, ಆಸಿಡಿಟಿ ಆಗೋದಾಗ್ಲಿ ಎಂದು ಇಲ್ಲ, ಮೂತ್ರ ಹರಡಾಗೋದಿಲ್ಲ, ಏನೂ ಆಗೋದಿಲ್ಲ. ದಿನ ಮಜ್ಜಿಗೆ ಕೊಡ್ಕೊಂತೀವಿ. ಆಕಳ ಮಜ್ಜಿಗೆ ಇರ್ಬೇಕು, ಜವಾರಿ ಆಕಳ ಜಗ್ಸು ಕುಡ್ದಾಗ ಮತ್ತ ಎಲ್ಲ ಕೆಟ್ಟವಾದಿತ್ತು. ಸರ್ವೈವಲ್ ಆಫ್ ದ ಫಿಟೆಸ್ಟ್. ಯಾವ ಸಶಕ್ತ ಅದಾನ ಅವನಿಗೆ ಬದುಕೋ ಅಧಿಕಾರ ಐತಿ. ಅಗಸಿ ಹಿಂಡಿ ಯಾರು ದಿನ ಹೋಗ್ತಾರಲ್ಲ ಅವ್ರಿಗೆ ಈ ಮೊಳಕಾಲ್ ನೋವು ಅದಾವಲ್ಲ ಎಂದೋ ಹೊಲಕ್ಕ ಇದು ಸಗಣಿ ಗೊಬ್ಬರ, ತಿಪ್ಪಿ ಗೊಬ್ಬರ ಅಂತಿದ್ರಲ್ಲ ಊರಾಗ ಮೊದಲ ಊರಾಗ ಬಂದಿದೆ ಅಂತಂದ್ರ ಊರ ದಂಡಿಗೆ ರಸ್ತಕ್ಕ ಚಿಕ್ಕ ಚಿಕ್ಕ ತಿಪ್ಪಿಗಳ ಕಾಣ್ತಿತ್ತು. ನಾ ಇಷ್ಟು ದೂರ ಬಂದೆ ಗುಲ್ಬರ್ಗ ತನ ಒಂದು ಊರ ದಂಡಿ ತಿಪ್ಪಿನ ಕಾಣಲಿಲ್ಲ. ಯಾಕಂದ್ರೆ ಒಲಿ ಎಲ್ಲ ಬೂದಿಲ್ಲ, ಹೌದಿಲ್ಲ? ಗುರುಗಳು ಹೇಳಿದ್ರೆ ನೋಡಿ, ಹೊಲದಾಗ ಕೊಟ್ಟಿಗೆ ದನ ಇಲ್ಲ, ಒಲೆಕರಿ ಇಲ್ಲ, ಒಲಿನ ಇಲ್ಲ, ಈ ಗ್ಯಾಸ್ ಬಂದು ಕಸ ಕಟ್ಟದಾಗ ಆಗ್ತದ ಅಲ್ಲೇ ಮನೆ ಮುಂದೆ. ತಿಪ್ಪೆದರ್ಬೇಕಕ್ಕ ಯಾವ ತಿಪ್ಪ ಇರ್ತಾವಲ್ಲ ಅವ ಶ್ರೀಮಂತ ಆಗ್ತಿದ್ದ. ತಿಪ್ಪ್ಯಾನ ಗೊಬ್ಬರ ತಗೊಂಡು ಹೋಗಿ ಹೊಲ್ದಾಗ ನಿಮ್ಮಣ್ಣಿ ಮಾಡಿ ಹೊಲ್ದಾಗ ಎಲ್ಲ ಕಡೆ ಹಾರಿ ಒಂದ್ ಜನ ಮಡಿಕೆ ಹೊಡೆದ ಮಣ್ಣ ಕುಡಿಸಿ ಬಂದಂದ್ರ ಮುಂದಿನ ವರ್ಷ ಬೆಳೆ ನೋಡ್ರಿ ಹೆಂಗ್ ಬರ್ತದೆ. ಕಣ ಮಾಡಿದ ಜಾಗದಾಗ ಹೆಂಗ್ ಬರ್ತಿದ್ರಿ ಬೆಳೆ ನೀವು ನೋಡಿರೇ ಇಲ್ಲ. ಕಣ ಮಾಡಿದ ಜಾಗದಾಗ ಮುಂದಿನ ವರ್ಷದ ಬೆಳೆ ಉಳಿದ ಬೆಳೆಕ್ಕಿಂತ 2 ಫೂಟ್ ಎತ್ತರ ಇರ್ತೈತಿ. ಉಳಿದ ಹೊಲ್ದಾಗ ಎಲ್ಲಾರ ರೋಗ ರುಜಿನ ಬಂದಿತ್ತು ಬೆಳೆದಂದ್ರೆ ಈ ಬೆಳೆಗೆ ಎಂದು ಬರುವುದಿಲ್ಲ. ಯಾಕಂದ್ರೆ ಒಂದು ನಿಯಮ ಇದೆ, ಸರ್ವೈವಲ್ ಆಫ್ ದ ಫಿಟೆಸ್ಟ್. ಜಗತ್ತಿನ ನಿಯಮ ಇದೆ, ಯೂನಿವರ್ಸಲ್ ಲಾ ಇದೆ, ಸರ್ವೈವಲ್ ಆಫ್ ದ ಫಿಟೆಸ್ಟ್. ಯಾವ ಸಶಕ್ತ ಅದಾನ ಅವನಿಗೆ ಬದುಕೋ ಅಧಿಕಾರ ಇದೆ. ಆ ಬೆಳೆಗಳಿಗೆ ಯಾರು ಸನಕ್ ಬರಂಗಿಲ್ಲ. ಗಟ್ಮುಟ್ಟಿದ್ದವನ್ನ ಯಾರು ಕೇಳ್ತಾರೆ? ಅವನ್ ಸನಕ್ ಹೋಗೋ ಧೈರ್ಯ ಆಗ್ತೈತೆ ಯಾರಿಗೆ? ಯಾವ ಸುಮ್ಮನ ದಣದು ಇರ್ತಾವೋ ಇರ್ತಾವಲ್ಲ ಅವಕ್ಕೆಲ್ಲರೂ ಅವಕ್ ದನ್ ಹತ್ತಾರ, ಉಳ್ದವ್ರ ನೆನಪು. ಹಂಗ ನಮ್ಮ ಮಣ್ಣನ ಹಿಂಗ ಮಾಡಿದೀವಿ ಅಂತಂದ್ರ ನಮ್ಮ ಹೊಲ್ದಾನ್ ಬೆಳೆ ಹಿಂಗ ಬರ್ತಾವ. ಇದಕ್ಕೇನು ಯಾವ ಶಾಸ್ತ್ರಜ್ಞರನ್ನ ಯಾವ ಶಾಣ್ಯಾರನ್ನ ಎಲ್ಲಿ ಕೇಳಕ್ ಹೋಗ್ಬಾರ್ದು. ನಿಮ್ಮ ಅನುಭವ ಐತಿ, ನಿಮ್ದು ಅನುಭವ ಐತಿ. ನಿಮ್ ಹೊಲ್ದಾಗ ಎಲ್ಲಿ ಗಾಡಿ ಹಿಂಬಂಡಿ ಮಾಡ್ತಿದ್ರಲ್ಲ ಅಲ್ಲಿ ಗೊಬ್ಬರ ಎಲ್ಲ ತಂದು ಚೆಲ್ತಿದ್ರಿ, ಆದ್ರೆ ಹಿಂಬಂಡಿ ಮಾಡಿದ ಜಾಗ ಎಲ್ಲೆಲ್ಲಿ ಐತಿ ಅಂತ ಬೆಳೆ ಬಂದಿದ್ದು ಗೊತ್ತಾಗ್ತಿತ್ತು. ಅದು ಗುಂಡು 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 ಅಷ್ಟ ಬೆಳೆ ಮ್ಯಾಗಿರ್ತಿದ್ದು. ನೀವು ಸಗಣಿ ಹಾಕಿದ್ದು ಮಹತ್ವದಲ್ಲ, ಸಗಣಿ ಒಳಗಿನ ಸಣ್ಣ 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 ಜೀವಾಣುಗಳು ಅದಾವಲ್ಲ ಅಲ್ಲಿ ಬಿದ್ದಿರ್ತಿತ್ತು. ಹೌದು ಆಕಳಂದ್ರ ಎತ್ಕೊಳ್ಳುವ ಆಕಳ ಇವು ಸಾಮಾನ್ಯ ಅಲ್ಲ. ಆಕಳ ಮಜ್ಜಿಗೆ ನಿಮ್ಗೆ ಹೇಳ್ತೀನಿ, ದಿನ ಕುಡಿದ್ರೆ ಅಂದ್ರೆ ನಿಮ್ಗೆ ಯಾವ ಹೊಟ್ಟೆ ರೋಗ ಬರುದಿಲ್ಲ. ಇವು ಹೊಟ್ಟೆ ಸಂಬಂಧದಾಗ ನಿಮ್ಗೇನ್ರ ಹೊಟ್ಟೆ ಕಡಿದಾಗ್ಲಿ, ಅಪಚನ ಆಗುದಾಗ್ಲಿ, ದೇಹಕ್ಕೆ ಬರುವುದಾಗ್ಲಿ, ಆಸಿಡಿಟಿ ಆಗೋದಾಗ್ಲಿ ಏನೂ ಇಲ್ಲ. ಮೂತ್ರ ಹರಡಾಗೋದಿಲ್ಲ, ಏನೂ ಆಗೋದಿಲ್ಲ. ದಿನ ಮಜ್ಜಿಗೆ ಕುಡ್ಕೊಂತೀವಿ.
ಆಕಳ ಮಜ್ಜಿಗೆ ಇರ್ಬೇಕು, ಜವಾರಿ ಆಕಳ ಜರ್ಸಿ ಕುಡ್ದಾಗ ಮತ್ತ ಎಲ್ಲ ಕೆಟ್ಟವಾದಿತ್ತು. ಜವಾರಿ ಆಕಳ ಮಜ್ಜಿಗೆ ಕುಡಿಬೇಕು. ಜವಾರಿ ಆಕಳ ಮಜ್ಜಿಗೆ ಕುಡಿದ್ರೆ ಅಂತಂದ್ರ ಎಲ್ಲ ಶರೀರ ದಷ್ಟ ಪುಷ್ಟ ಇರ್ತದೆ. ನಮ್ಮಲ್ಲಪ್ಪ 116 ವರ್ಷದ ಮುದುಕನ್ ಸತ್ಕಾರ ಮಾಡಿದ್ ನಮ್ಮನ್ನ. ಅವ್ನ್ ಕೇಳಿದೆ, ಏನ್ ಮಾಡ್ತಿದ್ದೇವ್ ಮುತ್ತೆ ಅಂತ. ಕಲ್ಲು ಹೊಡೆದಿನ್ರಿ ಕಲ್ಲಂದ. ನಾನು 15ನೇ ವರ್ಷಕ್ಕೆ ಶುರು ಮಾಡೀನಿ, ಈಗ ಒಂದ್ 4-5 ವರ್ಷ ಬಿಟ್ಟಂತಂದ. ಅಂದ್ರ ಆ ಮನುಷ್ಯ 95 ವರ್ಷ ಕಲ್ಲು ಹೊಡಿತಿದ್ದು, ಬರೇ ಗುಂಡು ಹೊಲ್ದಾನ ಗುಂಡುಗಲ್ಗಳು ಹೊಡೆದ್ ಕೊಡ್ತಿದ್ ಮಂದಿಗೆ. ಏನ್ ಉಣ್ತಿ ಅಂತ ಕೇಳಿ, ಮಜ್ಜಿಗೆ ರೊಟ್ಟಿ ಬಿಟ್ರೆ ಮತ್ತೊಂದ್ರ ಮುಖ ನೋಡಿಲ್ಲ ಇವತ್ತಿರ್ತ ನಾನು. ಗೋಬಿ ಮಂಚೂರಿ ನಾವು ಪಾಯ್ಖಾನ್ಯಾಗ ಹಾಕ್ತೀನಂದ ಅಂತ. ಗೋಬಿ ಮಂಚೂರಿ ಕಾಣ್ತಂದ್ರ ಅದನ್ನ ಪಾಯ್ಖಾನ್ಯಾಗ ಹೋಗಿರ್ತೀನಿ ನಾ. ಮನುಷ್ಯರು ತಿನ್ನೋದಲ್ಲ, ಅದು ಉಳ್ವೋಳ್ ತಿನ್ನೋದು ಅಂತ. ಮತ್ ನಮ್ ಕಡೆ ಮನುಷ್ಯರು ತಿಂತಾರಲ್ಲ, ಅವು ಮನುಷ್ಯರಲ್ಲ, ಉಳ್ವೋಳು ಬದುಕಾಕಂತ ನಾವು ಮುದ್ದೆ. ನಾ ಅಂದಲ್ಲ ಮುದ್ದೆ ಹೇಳಿದ್ ಹೇಳಕಂತ. ಮನ್ಯಾಗ ಮಾಡಿ ತಿನ್ನಕತ್ತೇವು ನಾ ಅಂದೆ. ಅವ್ ಮನ್ಯಾಗೆಲ್ಲ ಹುಳಾನ ತುಂಬ್ಯಾವ್ರಿ. ನೀವೇನ್ ತಿಳ್ಕೊಳ್ತಿರ್ತು, ಚಲೋನಾರ ತಿಳ್ಕೊರಿ, ಕೆಟ್ಟ ಮನುಷ್ಯರು ತಿನ್ನೋದು ಅದ. ಮನುಷ್ಯರು ತಿಂತೀವಿ. ಮಜ್ಜಿಗೆ ರೊಟ್ಟಿ ಉಣ್ಬೇಕ್ರಿ. ಸ್ವಂತ ನುಸಕತ್ತೈತಿ. ಮಳೆಕಾಲ ಬ್ಯಾನಾಗ್ಯಾವು, ಅವ್ಯಾಕ ಬ್ಯಾನಾಕಪ್ಪ ಮಳೆಗಾಲ. ದಿನ ಮಜ್ಜಿಗೆ ಕುಡಿದ್ರಿ ಅಂತಂದ್ರ ಕ್ಯಾಲ್ಸಿಯಂ ಸಿಗ್ತೈತಿ. ಕ್ಯಾಲ್ಸಿಯಂ ಬಂತಂತಂದ್ರ ಎಲ್ಲೂ ಎಲ್ಲ ಗಟ್ಟುಮುಟ್ಟಾಕವು. ಎಲ್ಲೂ ಗಟ್ಟುಮುಟ್ಟಾದವು ಅಂತಂದ್ರ ಮೈಯೊಳಗ ರಕ್ತ ಚಲೋ ತಯಾರಾಕೈತಿ. ಎಲ್ಲೂ ರಕ್ತ ತಯಾರು ಮಾಡ್ತಾವ. ಯಾಕೆ ನತ್ತಗಾಕಿರಿ ಹೇಳ್ರಿ ನೋಡು. ಮಜ್ಜಿಗೆ ಕುಡಿಬೇಕು. ತಕ್ರಂ ಶಕ್ರಶ ದುರ್ಲಭಂ. ಮಜ್ಜಿಗೆ ಇಂದ್ರನಿಗೆ ಸಹಿತ ಸಿಗುದು ಬಹಳ ಕಷ್ಟದ ಕೆಲಸ ಇತ್ತಂತ. ಮೊದಲ್ ನಮ್ಮ ಮನೆಯೊಳಗ ಮಜ್ಜಿಗೆ ಮಾಡಿ ಗಗ್ಗರಗಟ್ಟಿಗೆ ತಮ್ಮ ಮನೆಯವ್ರು ಉಳಿದದ್ದನ್ನು ತುಂಬ್ಕೊಂಡು ಹೋಗ್ಲಿ ಅಂತ ಗಗ್ಗರಗಟ್ಟಿಗೆ ಇಡ್ತಿದ್ರು. ತಂಬಿಗಟ್ಲೆ ತುಂಬ್ಕೊಂಡು ಹೋಗ್ತೈತಿ ಮಂದಿ. ಇದು ಪದ್ಧತಿ ಇತ್ತು ನಮ್ಮ ಮನೆ. ಮಜ್ಜಿಗೆ ಯಾರ ಹಾಲು ಕೇಳಕ್ ಬಂದ್ರೆ ತಂಬಿಗಟ್ಲೆ ಕೊಡ್ತಿದ್ರು. ಬೀಜರ್ ಬಂದಾಗ ತುಪ್ಪ ಕೊಡ್ರಿ ಅಂತಂದ್ರೆ ವಾಟಿಗಟ್ಲೆ ತುಪ್ಪ ತುಂಬಿ ಪುಕ್ಕಟೆ ಕೊಡ್ತಿದ್ರು. ಮೊನ್ನ ರಾಜಸ್ಥಾನದಾಗ ಹೋಗಿದ್ದೆ. ಒಬ್ಬ 96 ವರ್ಷದ ಮುದುಕ್ ನಮ್ಗೂ ಉಪ್ಪು ಕೂತಿದ್ದ. 4 ರೊಟ್ಟಿ, ಗೋಧಿ ರೊಟ್ಟಿ, ಕೈ ರೊಟ್ಟಿ ಮುರಿದು ಹಾಕಿದ್ದ. ಒಂದು ಗ್ಲಾಸ್ ತುಪ್ಪ ಅದ್ರಾಗ ಸುರಿದ. ನಾನ್ ಇದೇನು ಉಂಡೆ ಮಾಡಿ ಮೊಮ್ಮಕ್ಕಳಿಗೆ ತಿನ್ನಿಸ್ತಾರ. ಅಜ್ಜನ ಹೊಡೆದ ಅಲ್ಲ. ಇದು ಒಂದು ಗ್ಲಾಸ್ ತುಪ್ಪ ಪಚಟ್ ಒಂದಲ್ರಿ. ಈ ಮುಂಜಾನೆ ಬೇಕಾಕತಿ, ಸಂಜೆಗೂ ಇಟ್ಟಬೇಕಾಕತಿ. ಅವಾಗ 96 ವರ್ಷ ದನಗಳಿಂದ ಹೋಗ್ತಿದ್ದ, ಆಕಳುಗಳಿಂದ ಹೊಲ್ದಾಗ ಹೋಗ್ತಿದ್ದ, ಮನ್ಯಾಗ ಕೆಲಸ ಎಲ್ಲ ಮಾಡ್ತಿದ್ದ. ಇವು ನಮ್ಮ 30 ಆಗ್ಯಾವು, 35 ಆಗ್ಯಾವು. ಹಾರ್ಟ್ ಅಟ್ಯಾಕ ಬಂದಾವು, ಕ್ಯಾನ್ಸರ್ ಆಗ್ಯಾವು. ಹಿಂಗ್ಯಾಕಾಗ್ಯಾವ ಅಂತಂದ್ರ ಇವೆಲ್ಲ ಗುಟ್ಕಾ ತಿಂದು, ಮತ್ ಗೋಬಿ ಮಂಚೂರಿ ತಿಂದು, ಇನ್ನೊಂದ್ ಏನಂತಾರ ಮಾಣಿಚಂದ ಪಾನಿಪುರಿ. ಪಾನಿಪುರಿ ತಿಂತಾವ. ಪಾನಿಪುರಿ ಹೆಂಗ ಹಾಕಾವ? ಪಾನಿಪುರಿ ತಿಂದು ಪಾನಿಪುರಿ ಹೆಂಗ ಆಗಾಕತ್ತಾವ? ಇಟ್ಟಿಟ್ಟ ಇರ್ತಾವ ಗಂಗುಂಡಕ. ಒಂದ್ ಪದರ್ ತೆಗೆದು ಒಳಗ್ ನೀರು ತುಂಬುದು, ಹಾಕೊಳ್ಳೋದು ಬಾಯ. ಪಾನಿಪುರಿಗಳು ಕುರಿ ವೇಷ ನಿಮ್ಕಿತ ಕುರಿ ಮುಂದಿಟ್ಟು ನೋಡ್ರಿ ತಿಂತಾವನ ಪಾನಿಪುರಿ. ಅತ್ಯಂತ ಕಡಿಮೆ ಬುದ್ಧಿದ್ದಂತ ಪ್ರಾಣಿ ಅಂದ್ರೆ ಕುರಿ. ಕುರಿ ಮುಂದ್ ಪಾನಿಪುರಿ ತಿಂತ ನೋಡ್ರಿ. ಅದು ಒಂದ್ ತಲೆ ಕೆಟ್ಟೈತಿ ಮನುಷ್ಯರಿಗೆ. ತಿನ್ನೋ ಪದಾರ್ಥ ಅಲ್ಲ ಕುರಿ ಅಂತ. ಎಮ್ಮಿ ಕೆಟ್ಟ ಮಂದ ಬುದ್ಧಿ ಪ್ರಾಣಿ. ಒಯ್ದು ತಂಬಾಕು ಹೊಲ್ದಾಗ ಬಿಡ್ತೀವಿ. ಮಾನ್ಯ ತಿಂತ ನೋಡೋನ್ ಬರ್ರಿ ಅಂತ ತುಂಬಿದ ಹೊಲ್ದಾಗ್ರಿ. ನಮ್ ಕಡೆ ತಂಬಾಕು ಬೆಳಿತಾರ. ತುಂಬಿದ ಹೊಲ್ದಾಗ, ಹಸಿರು ಹೊಲ್ದಾಗ, ತಂಬಾಕು ಹೊಲ್ದಾಗ ಎಮ್ಮಿ ಬಿಟ್ರು. ಎಮ್ಮಿ ಹಸರು ಕಂಡಲ್ಲಿ ಬಾಯಿ ಹಾಕು. ಎಮ್ಮಿ ಒಂದಿಷ್ಟು ವಾಸನೆ ಸಹಿತ ನೋಡ್ಲಿಲ್ಲ. ನಾ ಎಮ್ಮಿ ಕೇಳಿದೆ, ಹಸರೇ ತಿನ್ನಕ್ಕಾಕ ಒಲ್ಲೆ ಅಂತ ಅಂದೆ. ತಂಬಾಕೈತದು ಅಂತ. ಮತ್ತೆ ಯಾಕೆ ತಿನ್ನಂಗಿಲ್ಲ? ತಿನ್ನೋ ಪದಾರ್ಥ ಅಲ್ಲದು ಅಂತ. ಎಮ್ಮಿಗೆ ದೊಡ್ಡ ಬುದ್ಧಿ ನಮ್ಮ ಮಂದಿಗೆ ಇತ್ತಂತಂದ್ರೆ ಜಗತ್ತು ಎಷ್ಟು ಸುಧಾರಣೆ ಆಗ್ತಿರ್ತೈತಿ. ಇದು ತಿಂತೈತ್ರಿ. ಏನು ರೊಕ್ಕ ಕೊಟ್ಟು ಕಿಶದಾಗ ಇಟ್ಕೊಂಡು ತಿಂತೈತಿ. ಮತ್ತೊಂದ್ ದಿವಸ ಈಗ ಬ್ರಷ್ ಹಿಂಗ್ ಮಾಡಿದ್ನಂದ್ರೆ ಅಕ್ಷಿತ ಹೋಗ್ಬಿಡ್ತೈತಿ. ಒಳಗೆ ಬರುದೇ ಇಲ್ಲ. ಕ್ಯಾನ್ಸರ್ ಆಯ್ತು.
ತಾವು ಒಕ್ಕಲಿಗರ ಅದಕ್ಕೆ ನಾ ಈ ಮಾತು ಹೇಳಕತ್ತೇನೆ. ನಮ್ಮ ಮನಿ ಒಕ್ಕಲಿಗರ ಮನಿ ಅಂತ ಇರ್ಬೇಕು. ಹೌದಾ? ಒಕ್ಕಲಿಗರ ಮನಿ ಅಂದ್ರೆ ಕಾಳ ಕಡಿ ನಿಂತಿರ್ಬೇಕು. ಮನ್ಯಾಗ ಮನಿಗ್ ಹತ್ತು ಸಾಮಾನ್ ಎಲ್ಲ ಹೊಲ್ದಾಗ ಇರ್ಬೇಕು. ನಿಮ್ ಮನಿಗೆ ಏನೇನ್ ಬೇಕಾಗ್ತಾವಲ್ಲ ಅವ್ನ ಹೊಲ್ದಾಗ ಬೆಳ್ಕೊಳ್ಳೋ ಪ್ರಯತ್ನ ಮಾಡೋದು. ಕೊಂಡ್ಕೊಂಡ್ ಬಂದ್ ತಿಂದಾರ ಅವ್ರ ಒಕ್ಕಲಿಗ. ಅಡಿಗೆ ಮನ್ಯಾಗ ಏತ್ ಬರೇ ಅನ್ನ ಗೋಧಿ ಉಂಡೆ ಸಂಸಾರ ಮಾಡಕ್ ಆಕೈತನ್ರಿ? ನಿಮ್ಗ ರೇಷನ್ದಾಗ ಸಿಗುದು ಏನಪ್ಪಾ? ಗೋಧಿ ಅಕ್ಕಿ. ಇವ್ರು ತಿಂದವ್ರು ಈ ಗೋಧಿ ಅಕ್ಕಿ ತಿಂದವ್ರ ಹಾಳಾದವ್ರು. ನಾವ್ ಮೊದಲು ಬರೀ ಹಬ್ಬ ಹುಣ್ಣಿಗೆ ಅಟ್ಟ ಗೋಧಿ ಉಣ್ತಿದ್ದೀವಿ. ದಿನ ಗೋಧಿ ತಿಂದ ದವಾಖಾನಿಗೆ ಹೊಂಟಾವ್. ನಿಮಗ್ ಬೇಕಂದ್ರ ಒಂದ್ ರೊಟ್ಟಿ ತುಣಕ, ಒಂದ್ ಗೋಧಿ ಚಪಾತಿ ತುಣಕ ಎರಡು ನೀರ್ನಾಗ ಹಾಕ್ರಿ. ಯಾವಾಗ ಮೊದಲ ಕರ್ಬರ್ತೈತಿ ನೋಡ್ರಿ. ಚಪಾತಿ ಕರಗ್ತೈತಿಲ್ಲ ಮೊದಲ? ಮೂವತ್ತಿಲ್ಲ. ರೊಟ್ಟಿ ಕರಗ್ತೈತಿ, ಚಪಾತಿ ಕರಗೋದಿಲ್ಲ. ಇವೆರಡು ತಿಂದು ನೋಡ್ರಿ. ರೊಟ್ಟಿ ಮೊದಲು ಕರಿತಂದ್ರ ನಿಮ್ ಪ್ರಕೃತಿ ಚಲೋ. ಯಾವ್ದು ಬೇಗ ಕರಗ್ತೈತಿ ಅದು ನಿಮ್ಮನ್ ಚಲೋ ಹಿಡ್ತೈತೆ. ದಿನ ಅನ್ನೋದಲ್ಲ ಅದು ಗೋಧಿ. ಬರೇ ಗೋಧಿನೇ ಆಗ್ತೈತೆ ನೋಡ್ರಿ. ಅಡಿಗೆ ಮನ್ಯಾಗ ಗೋಧಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಸ್ವಚ್ಛ ಹಸಿರು ವಿಜಯಪುರದ ಘೋಷವಾಕ್ಯ ಮೂಲಕ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ವಿಜಯಪುರ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವಿಜಯಪುರ ಶಾಖೆ ಮತ್ತು ಎಎಸ್ ಪಾಟೀಲ್ ವಾಣಿಜ್ಯ ಮಹಾವಿದ್ಯಾಲಯ ವಿಜಯಪುರ ವತಿಯಿಂದ ನಗರದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಬಿದ್ದಂತಹ ಬೀಡಿ, ಸಿಗರೆಟ್ ತುಂಡುಗಳು ಮತ್ತು ತಂಬಾಕು ಪೊಟ್ಟಣಗಳ ಸಂಗ್ರಹದ ಅಭಿಯಾನ ಜರುಗಿತು. ಇದೇ ಸಂದರ್ಭದಲ್ಲಿ ತಂಬಾಕು ಪರಿಸರಕ್ಕೆ ಮಾರಕ, ತಂಬಾಕು ರಹಿತ ನಗರಕ್ಕೆ ಆಗ್ರಹಿಸಿ ಎಲ್ಲಾ ಸಂಸ್ಥೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿದ್ರು. ಪ್ರಪಂಚದ ಜೀವಿಗಳಲ್ಲಿ ಮನುಷ್ಯರಿಗೆ ಒಂದು ಅಗ್ರಸ್ಥಾನ ಇದೆ. ಮನುಷ್ಯ ಇದನ್ನಲ್ಲ, ಬುದ್ಧಿ, ಭಾವ, ಭಾಷೆಗಳ ಮುಖಾಂತರವಾಗಿ ಇಡೀ ಜೀವಿಗಳಲ್ಲಿಯೇ ಬಹಳ ಗಣ್ಯವಾಗಿರತಕ್ಕಂಥ ಮತ್ತು ಅಗ್ರಗಣ್ಯವಾಗಿರತಕ್ಕಂಥ ಸ್ಥಾನವನ್ನು ಪಡೆದಿದ್ದಾನೆ. ಕ್ಯಾನ್ಸರ್ ಇದೆಯಲ್ಲ, ಇದು ಸಹ ತಂಬಾಕಿನಿಂದ ಬರೋದುಂಟು. ಇಡೀ ಪ್ರಪಂಚದಲ್ಲಿ 40% ಜನ ತಂಬಾಕು ಸೇವನೆಯ ಕ್ಯಾನ್ಸರ್ ಇಂದ ನರಳುತ್ತಾ ಇದ್ರೆ ಅದರಲ್ಲಿ 28% ಜನ ಭಾರತದಲ್ಲಿಯೇ ಇದ್ದಾರೆ ಅನ್ನೋದು ನಿಜವಾಗೂ ಭಾರತ ಆಘಾತಕ್ಕೆ ಒಳಗಾಗಬೇಕಾಗಿರೋದು. ಬೆಂಕಿಯೇ ಇಲ್ಲದ ಹೊಗೆಯುಂಟೆ ಜಗತ್ತಿ, ಬೆಂಕಿ ಹಚ್ಚಿಸಿಕೊಂಡ ಸಿಗರೇಟು. ಬೆಂಕಿಯೇ ಇಲ್ಲದ ಹೊಗೆಯುಂಟೆ ಜಗತ್ತಿ, ಬೆಂಕಿ ಹಚ್ಚಿಸಿಕೊಂಡ ಸಿಗರೇಟು. ಹಚ್ಚಿದವನ ಹಗ್ಗೆಗೆ ತಾ ಬೂದಿಯಾದ ಬಗೆಗೆ, ಹಚ್ಚಿದವನ ಹಗ್ಗೆಗೆ ತಾ ಬೂದಿಯಾದ ಬಗೆಗೆ, ಬೂದಿ ಮಾಡದೆ ಬಿಡದು ಬಿಡಿ ಚೋಕೆ, ಬೂದಿ ಮಾಡದೆ ಬಿಡದು ಬಿಡಿ ಚೋಕೆ. ತರಬಲ್ಲ ತಗೀರಣ್ಣ, ತರಬಲ್ಲ ತಗೀರಣ್ಣ ತಂಬಾಕು, ನೀವು ನುಂಗಿ ನರಳದಿರಿ ಬಿಡಿ ಸಾಕು, ನೀವು ನುಂಗಿ ನರಳದಿರಿ ಬಿಡಿ ಸಾಕು. ತಂಬಾಕು ಸೇವನೆ ವಿಶ್ವದಾದ್ಯಂತ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ತಂಬಾಕು ಸೇವನೆಯಿಂದಾಗಿ ಪ್ರತಿ ವರ್ಷ ವಿಶ್ವದಾದ್ಯಂತ 8 ಮಿಲಿಯನ್ ಜನರು ಮೃತಪಡುತ್ತಿದ್ದಾರೆ. ಆದ್ರಿಂದ ತಂಬಾಕು ಸೇವನೆಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸೋಕೆ ತಂಬಾಕು ರಹಿತ ಶ್ವಾಸಕೋಶದ ಸಾಮರ್ಥ್ಯವನ್ನ ದುರ್ಬಲಗೊಳಿಸುತ್ತೆ. ಜೊತೆಗೆ ದುರ್ಬಲ ಶ್ವಾಸಕೋಶವು ಕೋವಿಡ್-19 ವೈರಸ್ ದಾಳಿಯ ವಿರುದ್ಧ ಹೋರಾಡೋಕೆ ಸಾಧ್ಯವಾಗದೇನೆ ಇರಬಹುದು. ಧೂಮಪಾನದ ಇತಿಹಾಸವನ್ನ ಹೊಂದಿರೋದು ತೀವ್ರ ನಿಗಾ ಪ್ರವೇಶ, ಯಾಂತ್ರಿಕ ವಾತಾಯನ ಅಗತ್ಯ, ಜೊತೆಗೆ ಆರೋಗ್ಯದ ತೀವ್ರ ಪರಿಣಾಮಗಳನ್ನ ಅನುಭವಿಸೋದು ಸೇರಿದಂತೆ ಪ್ರತಿಕೂಲ ಪರಿಣಾಮಗಳ ಸಾಧ್ಯತೆಯನ್ನ ಗಣನೀಯವಾಗಿ ಹೆಚ್ಚಿಸುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯು ಧೂಮಪಾನ ಮಾಡೋದನ್ನ ತ್ಯಜಿಸುವಂತೆ ಶಿಫಾರಸನ್ನ ಮಾಡ್ತಿದೆ. ಯಾಕಂದ್ರೆ ನೀವು ಧೂಮಪಾನವನ್ನ ನಿಲ್ಲಿಸುವ ಕ್ಷಣದಿಂದ ಶ್ವಾಸಕೋಶ ಮತ್ತು ಹೃದಯವು ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸೋಕೆ ಸಹಾಯ ಮಾಡುತ್ತೆ. ಧೂಮಪಾನ ತ್ಯಜಿಸಿದ 20 ನಿಮಿಷಗಳಲ್ಲಿ ಹೃದಯ ಬಡಿತದ ಏರಿಳಿತ ಮತ್ತು ರಕ್ತದ ಒತ್ತಡ ಸಹಜ ಸ್ಥಿತಿಗೆ ಮರಳುತ್ತೆ. 12 ಗಂಟೆಗಳ ನಂತರ ರಕ್ತದಲ್ಲಿನ ಇಂಗಾಲದ ಮೊನಾಕ್ಸೈಡ್ ಮಟ್ಟವು ಸಾಮಾನ್ಯ ಮಟ್ಟಕ್ಕೆ ಇಳಿಯುತ್ತೆ. 2 ವಾರಗಳಲ್ಲಿ ರಕ್ತ ಪರಿಚಲನೆ ಮತ್ತು ಶ್ವಾಸಕೋಶದ ಕಾರ್ಯವೂ ಕೂಡ ಸುಧಾರಿಸುತ್ತೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಮೊದಲು ನೀವು ಸಿಗರೇಟ್ ಸೇದೋದನ್ನ ಬಿಡ್ತೀರಿ ಎನ್ನುವ ಕುರಿತು ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿ. ಆ ನಿರ್ಧಾರ ಯಾವ ಸಂದರ್ಭದಲ್ಲೇ ಆದ್ರೂ ಬದಲಾಗದಂತೆ ನಿಮ್ಮೊಳಗೆ ನೀವು ಅದನ್ನ ಗಟ್ಟಿಗೊಳಿಸಬೇಕು.
ನೀವು ಇವತ್ತು ಸೇದುವ ಸಿಗರೆಟ್ನಲ್ಲಿರುವ ರಾಸಾಯನಿಕಗಳು ವರ್ಷಗಳವರೆಗೆ ನಿಮ್ಮ ದೇಹದಲ್ಲೇ ಉಳ್ಕೊಂಡು ನಿರಂತರವಾಗಿ ಹಾನಿ ಮಾಡ್ತಾನೆ ಇರುತ್ತೆ. ಹಾಗಾಗಿ ಇದು ಸುದೀರ್ಘ ಅನಾರೋಗ್ಯದ ಆರಂಭ ಅನ್ನೋದನ್ನ ನೆನಪಿನಲ್ಲಿಟ್ಕೊಳ್ಳಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಸಿಗರೆಟ್ ಸೇದಲೆ ಬೇಡ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಸಿಗರೆಟ್ ಸೇದಲೆ ಬೇಡ. ಸಿಗರೆಟ್ ಸೇದಿ ಹೊಗೆಯನ್ನು ಬಿಟ್ಟು ಎಲ್ಲರ ಸ್ವಾಸ್ಥ್ಯ ಹಾಳಾಗಿಸಬೇಡ. ಸಿಗರೇಟು ಬೀಡಿ ಗುಟ್ಕಾ ಬಿಟ್ಟು ಬಿಡು ಹಿಂದೆ. ಮನೆಯ ಒಳಗಾದ್ರು ಮನೆಯ ಹೊರಗಾದ್ರು ಎಲ್ಲೂ ಸೇದದೆ ಒಳ್ಳೆ ಪ್ರಜೆಯೇ ಆಗಿರು.